ಇವತ್ತು ನಮ್ಮಮ್ಮ ಬೈದರು ಅಂತ ಹತ್ಕೊಂಡು ಕುತ್ಕೊಂಡ್ಬಿಟ್ಟೆ ಗಾಯ್ಸ್. ಫುಲ್ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಏನಾಯಿತು ಅಂತ ಹೇಳ್ತೀನಿ. ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತೇನು ಅಂದರೆ ಸ್ವಲ್ಪ ಬೇಗನೆ ಎತ್ತಿದ್ದೀವಿ. ಯಾಕಂದರೆ ಇವತ್ತು ನಮ್ಮ ಮನೆಗೆ ನಮ್ಮ ದೊಡ್ಡಪ್ಪ ಬಂದಿದ್ದರು. ಬಿಕಾಸ್ ನಮ್ಮ ಅಕ್ಕನ ಮದುವೆ ಇದೆ, ಅವ್ರದ್ದು ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಬಂದಿದ್ದರು. ಸೊ ನಾವು ಬೇಗ ಎದ್ಬಿಟ್ಟಿದ್ದೀವಿ. ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ ಬನ್ನಿ ನೋಡಿ ಹೇಳ್ತೀನಿ. ಇವಾಗ 8:15 ಗಾಯ್ಸ್ ಟೈಮ್. ಸಾರಿ 8:15 ಅಲ್ಲ, ಸರಿ 10:15 ಗಾಯ್ಸ್ ಟೈಮು. ಇವಾಗ 8:15 ಗಾಯ್ಸ್ ಟೈಮ್. ಸಾರಿ 8:15 ಅಲ್ಲ, ಸರಿ 10:15 ಗಾಯ್ಸ್ ಟೈಮ್. ಇವಾಗ ನಾನು ಬೆಳಗ್ಗೆ ಎದ್ದಿದ್ದೆ, ಮುಖ ತೊಳೆದಾಯ್ತು, ರೆಡಿನೂ ಆಗಾಯ್ತು. ಸೊ ಇವಾಗ ಬಟ್ಟೆ ಒಣಗಕ್ಕೆ ಹೋಗ್ತಾ ಇದ್ದೀನಿ. ರಾತ್ರಿನೇ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕಿದ್ವಿ. ಇವಾಗ ತಗೊಂಡೋಗಿ ಒಣಗಾಕ್ಬೇಕಷ್ಟೇ ಗಾಯ್ಸ್, ಮಿಕ್ಕಿರೋದು. ಇವಾಗ ನಾವು ಮೇಲೆ ಹೋಗಿ ಬಟ್ಟೆ ಒಣಗಾಕ್ಬಿಟ್ಟು ಬರೋಣ. ಯಾಕಂದ್ರೆ ಯಾವಾಗ್ಲೂ ನಿದ್ದೆ ಮಾಡ್ತಾ ಇರ್ತಾರೆ, ಜಾಸ್ತಿ ಕೆಲಸ ಮಾಡಲ್ಲ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಇಷ್ಟು ಸಣ್ಣ ಪುಟ್ಟ ಕೆಲಸ ಆದ್ರೂ ಮಾಡಿದ್ರೆ ಮಕ್ಕಳು ಮನೇಲೇ ಇರ್ತಾರಲ್ಲ, ಸ್ವಲ್ಪ ಫ್ರೀ ಆಗಿರ್ಲಿ ಅನ್ನೋದಕ್ಕೋಸ್ಕರ ಚಿಕ್ಕ ಚಿಕ್ಕ ಕೆಲಸನ ನನ್ನ ಕೈಲಿ ಮಾಡಿಸ್ತೀನಿ. 4ನೇ ಫ್ಲೋರ್ ಅಲ್ಲಿ ಮನೆ ಇರೋ ಕಾರಣದಿಂದ ನಮ್ಗೆ ಬಟ್ಟೆ ಹಾಕಿ ಮೇಲೆ ಹೋಗ್ಲಿಕ್ಕೆ ತೊಂದರೆ ಇಲ್ಲ. ಬಟ್ ಕೆಳಗಡೆ ಇಳಿಯಕ್ ತುಂಬಾ ಹಿಂಸೆ ನಮ್ಗೆ. ಈಗೆಲ್ಲ ಟೈಮಲ್ಲಿ ಇಲ್ಲಿ 6 ತಂತಿ ಇದೆ. ಒಂದು ತಂತಿ ಮೇಲೆ ಕೂಡ ಜಾಗನೇ ಇರಲ್ಲ, ಅಷ್ಟು ಬಟ್ಟೆ ಹಾಕಿರ್ತಾರೆ. ಇವಾಗ ಬಿಸಿಲು ಟೈಮು ಮತ್ತೆ ರಜಾ, ಮಕ್ಳನ್ನ ಕರ್ಕೊಂಡೆಲ್ಲ ಹೊರಗಡೆ ಹೋಗ್ಬಿಟ್ಟಿದ್ದಾರೆ. ಬಿಲ್ಡಿಂಗಲ್ಲಿ ಯಾರು ಅಷ್ಟಿಲ್ಲ, ಹಂಗಾಗಿ ಫುಲ್ ದಾರ ಫ್ರೀ ಇದೆ. ನಾವೇ ಬಟ್ಟೆ ಒಣಗಾಕ್ತಾ ಇರೋದು. ಕ್ಲಿಪ್ ಹಾಕ್ಬೇಕಾ? ನೀನೇ ಹಾಕ್ತೀಯಾ? ಫುಲ್ಲಾಗಿ ವ್ಯೂಸ್ ತೋರಿಸ್ತೀನಿ ಹೆಂಗಿದೆ ಅಂತ ನೋಡಿ. ಮೇಲೆ ಬಂದರೆ ಪ್ರಕೃತಿ, ರೇಷ್ಮೆ ಹುಳ ಇಲ್ಲೂ ಬೆಳೀತಾರೆ. ಹೆಂಗಿದೆ ಫುಲ್ಲು ಸುತ್ತ ಬಿಲ್ಡಿಂಗು, ಆ ಕಡೆ ಈ ಕಡೆ ಎಲ್ಲ ಕಡೆನೂ ಇದೆ. ತಿಂಡಿ ಎಲ್ಲ ಮಾಡಾಯಿತು. ಸೊ ಇವಾಗ ಇದೊಂದು ಕೆಲಸ ಇತ್ತು, ಹಂಗಾಗಿ ಬಟ್ಟೆ ಒಣಗಾಕ್ಬಿಟ್ಟು ಹೋಗ್ಬಿಟ್ರೆ ಬಿಸಿಲಲ್ಲಿ ಬಟ್ಟೆ ಒಣಗಿಕೊಬಿಡ್ಲಿ ಅಂತ. ಇನ್ನೂ ಬಟ್ಟೆಗಳಿದ್ದಾವೆ ತೊಳಿಲಿಕ್ಕೆ, ಅವೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕೋದಲ್ಲ. ಫುಲ್ಲಾಗಿ ಏನು ಹೇಳೋದು, ಹ್ಯಾಂಡ್ ವಾಶ್ ಮಾಡಬೇಕು. ಸಾಯಂಕಾಲ ಮಾಡಿ ಸ್ವಲ್ಪ ನೆರಳಲ್ಲಿ ಒಣಗ್ಸೋಣ ಅಂತ. ಅದೆಲ್ಲ ಬಟ್ಟೆ ಫಂಕ್ಷನ್ ಬಟ್ಟೆ, ಹಂಗಾಗಿ ಫಸ್ಟ್ ಇದು ಒಣಗಿದ ಮೇಲೆ ಒಂದು 4 ಗಂಟೆ ಹಂಗೆ ಬಂದು ಇಲ್ಲಿ ಕೊಳ ಇದೆ. ಈ ಕೊಳಯಲ್ಲಿ ನಾವಿಲ್ಲಿ ವಾಶ್ ಮಾಡಿಬಿಟ್ಟು, ಅಂದರೆ ಇದೇನು ಕೆಳಗಡೆ ಏನು ಯೂಸ್ ಮಾಡಲ್ಲ, ಜಸ್ಟ್ ಬಕೆಟಲ್ಲಿ ಇಟ್ಕೊಂಡು ನೀರಿಗೋಸ್ಕರ ಮೇಲೆ ಬರೋದು. 5 ಗಂಟೆ ಹಂಗೆ ಹೋಗ್ಬಿಟ್ಟಿದ್ರೆ ಅದು ನೆರಳಲ್ಲಿ ಒಣಗಿಸ್ಬೇಕು ಬಟ್ಟೆನ. ಅದಕ್ಕೋಸ್ಕರ ನೈಟೆಲ್ಲ ಗಾಳಿಗೆ ಒಣಗಿರುತ್ತೆ, ಬೆಳಿಗ್ಗೆ ಬಿಸಿಲಾಗ್ತಾ ಇದ್ದಂಗೆ ತಗೊಬಿಡ್ಬೋದು. ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇಲ್ಲಿ ನೋಡಿ, ನಮ್ಮ ಸೋಂಬೇರಿ ಪುಟ್ಟಿ ಅಕ್ಕ ಬಂದವಳೆ. ಬರಲ್ಲ ನೀವೇ ಹೋಗಿ ಅಂದ್ಲು, ಆದರೂ ಕೂಡ ಇಲ್ಲಿ ಬಂದು ಕೂತವಳೆ. ಸ್ಮೈಲಿ ರಾಣಿ. ಜೀವನದಲ್ಲಿ ಏನನ ಆಗಲಿ ಅವನ ಅಜ್ಜಿ ನಗ್ತಾ ಇರಿ, ಅಷ್ಟೇ ನಮ್ಮ ಪುಟ್ಟಿಗೆ ಗೊತ್ತಿರೋದು. ಏನು ಅಂದರೆ ಬಟ್ಟೆ ಎಲ್ಲ ಒಣಗಾಕಾಗಿತ್ತು. ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ವೀಡಿಯೋ ಎಲ್ಲ ಎಡಿಟಿಂಗ್ ಮಾಡಿ ಆಮೇಲೆ ಬಟ್ಟೆ ಒಣಗಿರುತ್ತೆ ಎತ್ಕೊಳ್ಳೋಣ ಅಂತ ಬಂದಾಗ ಕಾಮನ್ ಬಿಲ್ ಬಂದಿತ್ತು, ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ಗಾಯ್ಸ್. ಹಾಯ್ ಹಲೋ ಗಾಯ್ಸ್, ಈ ಥರ ಹುಚ್ಚಿ ಥರ ರೆಡಿ ಆಗಿಬಿಟ್ಟು ಎಲ್ಲ ಹೋಗ್ತಿದ್ದೀನಿ ಅಂತ ನೋಡ್ತಿದ್ದೀರಲ್ವಾ. ನಮ್ಮ ಕಾರ್ಗೆ ತುಂಬ ಕ್ರಿಟಿಕಲ್ ಕಂಡೀಷನ್ ಆಗಿಬಿಟ್ಟಿದೆ ಗಾಯ್ಸ್. ತುಂಬ ಅಡ್ಮಿಟ್ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ. ಸಾರಿ ಗೈಸ್, ಸ್ವಲ್ಪ ಮಾತ್ರ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇದೆ. ಅದಕ್ಕೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಕ್ ಹೋಗ್ತಾ ಇದೀವಿ. ಅಡ್ಮಿಟ್ ಮಾಡಕ್ ಅಂತ ಅಲ್ಲ ಮೇಡಮ್, ಮತ್ತೆ ಬರೀ ಬರೀ ತೋರ್ಸ್ಕೊಬರಕ್ ಹೋಗ್ತಾ ಇದೀವಿ. ಬರೀ ಇಂಥದೆಯಾ. ಫೈನಲ್ ಆಗಿ ನಾವು ಇಲ್ಲಿಗೆ ಬಂದ್ವಿ. ಅಲ್ಲೋಡಿ ಪುಟ್ಟಿ ಮತ್ತೆ ಅಪ್ಪ ನಿಂತಿದ್ದಾರೆ. ಅದನ್ನ ಟ್ರೀಟ್ಮೆಂಟ್ ಕೊಟ್ಟಿದ್ದಾನೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಯಾಕಂದ್ರೆ ನಾನು ಫೋನ್ ಅದರಲ್ಲಿ ಬ್ಯುಸಿ ಆಗಿದ್ದೆ. ಎಲ್ಲ ಮುಗೀತು, ಹೊರಡ್ತಾ ಇದ್ದೀವಿ ಗಾಯ್ಸ್. ನೋಡಿ ಬೆಂಗಳೂರಲ್ಲಿ ಎಷ್ಟು ಟ್ರಾಫಿಕ್ ಇದೆ ಅಂತ ಗಾಯ್ಸ್. ಇವಾಗ ನಾವು ಅದನ್ನು ಕಾರ್ನ ನಿಲ್ಲಿಸ್ಬಿಟ್ಟು ಮತ್ತೆ ಇವಾಗ ಆಲೂಗೆಡ್ಡೆ ಮತ್ತೆ ಗೋಬಿ ತಗೊಂಡ್ ಬರೋಣ ಅಂತ ಅಂಗಡಿಗೆ ಹೋಗ್ತಾ ಇದೀವಿ. ಅಯ್ಯೋ, ಆಲೂಗೆಡ್ಡೆ ಸಪ್ರೇಟು, ಗೋಬಿ ಸಪ್ರೇಟ್. ಆಲೂಗೆಡ್ಡೆ ಅಂತ ಹೋಗ್ತಾ ಇದೀವಿ ಗಾಯ್ಸ್. ಹಾಗಾಗಿ ಗೋಬಿ ತಗೊಳಕ್ ಬಂದ್ವಿ. ಗೋಬಿ ಅಂಗಡಿ ಹತ್ರ ತುಂಬಾ ಜನ ನಿಂತಿದ್ದಾರೆ ನೋಡಿ. ಗೋಬಿ ಅಂಗಡಿ ಹತ್ರ ಪುಟ್ಟಿಗೆ ಏನ್ ಸಿಕ್ತು ಗೊತ್ತಾ, ಮಾಡ್ಕೊಂಡು ಕೂತಿದ್ದಾಳೆ. 20 ರೂಪೀಸ್ ಸಿಕ್ತು ಗೈಸ್. 20 ಫೈನಲ್ ಆಗಿ ತಗೊಂಡಾಯ್ತು. ಸೊ ಇವಾಗ ಮನೆಗೆ ಹೊರಡ್ತಾ ಇದೀವಿ ಗಾಯ್ಸ್. ನೋಡಿ, ಗೋಬಿ ತಗೊಂಡಾಯ್ತು. ಗೋಬಿ ತಗೊಂಡಾದ್ಮೇಲೆ ಆಲೂಗೆಡ್ಡೆ ತಗೊಳ್ಳೋಣ ಅಂತ ಅಂಗಡಿಗೆ ಬಂದಿದ್ವಿ. ಹಂಗೆ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಮತ್ತು ನಾನು ಕೇಳಿದೆ ಅಂತ ಅಪ್ಪ ಒಂದು ಮಾವಿನಕಾಯಿ ಕೊಡಿಸಿದ್ರು. ಆಮೇಲೆ ನನಗೆ ಅವಳಿಗೆ ಅಂತ 2 ಕಿಟ್ ಕ್ಯಾಟ್ ಕೊಡಿಸಿದ್ರು ಗೈಸ್.
ಎಲ್ಲ ತಗೊಂಡು ಮನೆಗೆ ಹೋದ್ವಿ ಗೈಸ್. ಮನೆಗೆ ಹೋದ್ಮೇಲೆ ಅಮ್ಮ ನಮಗೋಸ್ಕರ ಅಂತ ಊಟ ಮಾಡಿಟ್ಟಿದ್ರು. ಮುದ್ದೆ, ಸಾಂಬಾರು, ಅನ್ನ ಮಾಡಿದರು. ಸೊ ಅದನ್ನು ತಿಂದ್ವಿ. ಅದ್ರ ಜೊತೆ ಗೋಬಿ ತೊಗೊಂಡೋಗಿದ್ವಲ್ಲ ಅದನ್ನು ತಿಂದ್ವಿ. ಫಸ್ಟು ಮುದ್ದೆ ಸ್ವಲ್ಪ ತಿಂದ್ಬಿಟ್ಟು ಆಮೇಲೆ ಅನ್ನನ ಸ್ವಲ್ಪ ತಿಂದು ಬೇಗ ಊಟ ಎಲ್ಲ ಮುಗಿಸಿದ್ವಿ ಗೈಸ್. ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳ್ದಂಗೆ ನನಗೆ ಅಮ್ಮ ಏನು ಬೈದಿಲ್ಲ ಗೈಸ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಜಸ್ಟ್ ರಿಯಲ್ ಫ್ಯಾಕ್ಟ್ ಇಲ್ಲಿದೆ ನೋಡಿ ಗೈಸ್. ನಾಳೆ ಅಪ್ಪ ಅಮ್ಮ ಇಬ್ಬರು ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ಅಡುಗೆ ಮಾಡೋಕ್ಕಾಗಲ್ಲ ಅಂತ ಈಗಲೇ ಅಡುಗೆ ಮಾಡೋಕ್ಕೋಸ್ಕರ ಈರುಳ್ಳಿ ಕೊಟ್ಟಿದ್ದಾರೆ ಕುಯ್ಯೋಕ್ಕೆ. ಸರಿ ಆಯಿತು ಗೈಸ್, ಇವಾಗ ಈರುಳ್ಳಿ ಎಲ್ಲ ಕಟ್ ಮಾಡಾಯಿತು. ಸೊ ಪಾತ್ರೆನೆಲ್ಲ ಎತ್ತಿರೋಣ ಅಂತ ಅಂದ್ಬಿಟ್ಟು ಎತ್ತಿಡ್ತಿದ್ದೆ ಗೈಸ್. ಎಲ್ಲ ತೊಳೆದಿಟ್ಟಿದ್ರಲ್ವ, ಇನ್ನು ಸ್ವಲ್ಪ ಪಾತ್ರೆ ತೊಳೆಯೋದು ಹಾಗೆ ಇತ್ತು. ಇನ್ನು ಮಿಕ್ಕಿದ್ದಕ್ಕೆಲ್ಲ ಜಾಗ ಬೇಕಲ್ಲ ಅಂತ ಅಂದ್ಬಿಟ್ಟು ಪಾತ್ರೆನೆಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಎತ್ತಿಟ್ಟೆ ಗೈಸ್. ಇವಾಗ ಆಲೂಗೆಡ್ಡೆ ನೋಡಿ ಬೇಯಿಸಿಟ್ಟಿದ್ದಾರೆ. ನಾನೇ ಕಟ್ ಮಾಡಿರೋ ಈರುಳ್ಳಿ ಗೈಸ್. ನೋಡಿ ಮಾವಿನಕಾಯಿ ತಂದಿರೋದು ನಾವೇ. ಸೊ ಇವಾಗ ಬಾದಾಮಿಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ, ಬಾದಾಮಿ ನೆನೆಸಿಡೋಣ ಅಂತ ಅಂದ್ಬಿಟ್ಟು ಎತ್ಕೊಂಡೆ. 6 ಬಾದಾಮಿ ಹಾಕ್ತೆ. ಆಮೇಲೆ ದ್ರಾಕ್ಷಿನೂ ತಿನ್ಬೇಕು ಅನಿಸ್ತಿತ್ತು. ಸೊ 2 ದ್ರಾಕ್ಷಿ ಎತ್ಕೊಂಡೆ. 2 ದ್ರಾಕ್ಷಿ ಎತ್ಕೊಂಡು ಬಾಯಿಗೆ ಹಾಕ್ಕೊಂಡಿದ್ದೆ. ನಮ್ಮಮ್ಮ ಒಲೆ ಮೇಲೆ ಇಟ್ಟಿದ್ರು ಆಲೂಗಡ್ಡೆ ಪಲ್ಯ ಮಾಡೋಕ್ಕೆ ಅಂತ. ಅದಕ್ಕೆ ನೋಡಿ ಸಾಯಿಸಿ ಹಿಡಿತಿದ್ದೆ. ಸೊ ನಾನು ಅದಕ್ಕೆ ಸೈಡ್ಗೆ ಹೋಗ್ಬಿಟ್ಟೆ. ಅಂದರೂ ಏನೂ ಆಗಿಲ್ಲ ಗೈಸ್ ನನಗೆ. ಅಲ್ಲಿ ನೋಡಿ ಇಬ್ಬರು ಕುತ್ಕೊಂಡು ಏನು ಮಾಡ್ತಿದ್ದಾರೆ ಅಂತ ಟಿ ವಿ ನೋಡಿಕೊಂಡು ಇದ್ದಾರೆ. ನಮ್ಮ ಪುಟ್ಟಿ ನಮ್ಮ ಅಪ್ಪಂಗೆ ಕೈ ಎಣ್ಣೆ ಹಚ್ತಾ ಇದ್ದಾಳೆ ಗೈಸ್. ಸೊ ಅಮ್ಮ ಅಡುಗೆ ಮಾಡ್ತಾಯಿದ್ರು ನಾಳೆ ಬೆಳಗ್ಗೆಗೋಸ್ಕರ ಅಂತ. ಯಾಕಂದರೆ ನಾಳೆ ಅವ್ರು ದೇವಸ್ಥಾನಕ್ಕೆ ಹೋಗ್ತಾರಲ್ವ ಗೈಸ್. ಆವಾಗ ದೇವಸ್ಥಾನಕ್ಕೆ ಅವ್ರು ಬೇಗ ಹೋಗ್ಬೇಕಲ್ವ, ಅಡುಗೆ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಅವರು. ಸೊ ಅದಕ್ಕೆ ಇವಾಗಲೇ ಅಡುಗೆ ಮಾಡೋಣ ಅಂತ ಮಾಡ್ತಾಯಿದ್ದಾರೆ. ಅಮ್ಮ ಹೇಳಿದ್ರು ಅಡುಗೆ ಮಾಡ್ತಿರೋದು ಅಷ್ಟು ಕಾಣಿಸ್ತಿಲ್ಲ, ಕರೆಕ್ಟಾಗಿ ತಿರುಗಿಸು ಅಂತ. ಸೊ ಅದಕ್ಕೆ ತಿರುಗಿಸ್ದೆ. ಅದು ಸಿಡಿದ್ಬಿಡ್ತು ಗೈಸ್. ನನಗೆ ಭಯ ಆಗೋಯ್ತು. ಅದಕ್ಕೆ ನಾನು ಸೈಡ್ಗೆ ಹೊಂಟೋಗ್ಬಿಟ್ಟೆ ಗೈಸ್. ನೋಡ್ಕೊತಾ ಇದ್ದೀನಿ ಹೆಂಗೆ ಅಡುಗೆ ಮಾಡಬೇಕು ಅಂತ. ಸೊ ಇವಾಗ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಮ್ಮನ ಕೇಳಿದೆ, ಆಲೂಗಡ್ಡೆ ಸ್ಮ್ಯಾಶ್ ಮಾಡೋದು ಎಲ್ಲಿ ಅಂತ. ಹುಡ್ಕೊಡ್ತೀನಿ ಬಾ ಅಂತ ಅಂದ್ಬಿಟ್ಟು ಹೇಳಿದ್ರು. ಬಟ್ ಸಿಗಲೇ ಇಲ್ಲ ಗೈಸ್. ಯಾಕಂದರೆ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಚಿಕ್ಕದಾಗಿರುತ್ತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ಅದಕ್ಕೆ ನಾನು ಏನು ಮಾಡೋಕ್ಕಾಗಲ್ಲ ಅಂತ ಕೈ ತೊಳ್ಕೊಂಬಂದು ಕೈಯಲ್ಲಿ ನಾನೇ ಸ್ಮ್ಯಾಶ್ ಮಾಡಿದೆ ಗೈಸ್. ಸಾಂಗ್ ಬರ್ತಾಯಿತ್ತು, ಸಾಂಗ್ ಕೇಳಿಸ್ಕೊಂಡು ಇದ್ದೆ. ನಮ್ಮ ಅಕ್ಕ ಫೇವ್ರೆಟ್ ಸಾಂಗ್ ಗೈಸ್. ಅಳ್ತಾ ಇದ್ಲು. ಅವಳ ಗುರುವಾರ ಬಂದಾಗ ರೇಗ್ಸಕ್ಕೆ ಚೆನ್ನಾಗಿರುತ್ತಲ್ವ ಅಮ್ಮ ಅಂತ ಅಂದ್ಬಿಟ್ಟು ನಮ್ಮಮ್ಮ ಹತ್ರ ಹೇಳ್ತಾ ಇದ್ದೆ ಗೈಸ್. ಕಲ್ತ್ಬಿಟ್ಟೆ ಅಂತ ಅಂದ್ಬಿಟ್ಟು ಖುಷಿ ಪಡ್ತಾ ಇದ್ದೀನಿ. ಸರಿ ಆಯ್ತು ಅಂದ್ಬಿಟ್ಟು ನೋಡಿಬಿಟ್ಟು ಸ್ವಲ್ಪ ಆದಮೇಲೆ ಹೋಗಿ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಣ ಅಂತ ಹೋಗಿದ್ದೆ. ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದು ನೋಡಿ ನಮ್ಮಮ್ಮ ಮಾಡಿದ್ದು ಇದನ್ನು ನಾವು ತಿನ್ನಲ್ಲ. ಸೊ ಅದು ಹಾಗೆ ಸುಮ್ಮನೆ ಮಾಡಿದ್ರು ಅಂತ ತೋರಿಸ್ದೆ. ಆಮೇಲೆ ಸ್ವಲ್ಪ ನೀರು ಕುಡಿಬೇಕನ್ನಿಸ್ತಿತ್ತು. ಸೊ ನೀರು ಕುಡಿದೆ. ಆಮೇಲೆ ನಾಳೆ ನಮ್ಮ ಅಪ್ಪ ಅಮ್ಮ ಗಾಡೀಲಿ ಹೋಗ್ತಾರಲ್ವ, ಆವಾಗ ಅವ್ರಿಗೆ ನೀರು ಬೇಕಾಗುತ್ತೆ ಅಂದ್ಬಿಟ್ಟು ನೀರು ತುಂಬಿಸ್ದೆ. ಆಮೇಲೆ ಸ್ವಲ್ಪ ಕಿಚನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿದೆ. ಅವರಿಗೂ ಸ್ವಲ್ಪ ನಾವು ಹೆಲ್ಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನೇ ಕ್ಲೀನ್ ಮಾಡಿದೆ. ನೋಡಿ ಗೈಸ್, ನಮ್ಮ ಮನೇಲಿ ವಾಚಿನ ಮೇಳ ನಡೀತಾ ಇದೆ. ಯಾರಿಗೆಲ್ಲ ಬೇಕು ಕಮೆಂಟ್ ಮಾಡಿ ಗೈಸ್, ನಾನು ಸೆಂಡ್ ಮಾಡ್ತೀನಿ. ಇಲ್ಲಿಗೆ ಹಂಗಂತ ಹೇಳಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗೈಸ್.